ನಮಸ್ಕಾರ ಎಲ್ಲರಿಗೂ. ಜ್ಯೋತಿ ಜೀವನ ಕನ್ನಡ ಲಾಗ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ನ ನೋಡೋತ್ತಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿರಿ. ಹಂಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿರಿ. ಆವಾಗ ನಾನು ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ ತಕ್ಷಣ ಪ್ರತಿಯೊಂದು ವಿಡಿಯೋಗಳು ನಿಮ್ಗೆ ರೀಚ್ ಆಗ್ತಾವೆ. ನಾನು ಊರಿಗೆ ಹೋಗಿರುವಂಥ ವಿಡಿಯೋನ ತೋರಿಸಿದ್ನಿ. ಇದು ಮಾರನೇ ದಿನ ಬೆಳಗಿನ ದಿನ ನಾವು ದೇವ್ರಿಗೆ ಇಲ್ಲಿ ಊರಿಗೆ ಬರೋಕ್ಕಿಂತ ಮೊದಲು ದೇವ್ರಿಗೆ ಹೋಗಿ ಬರಬೇಕು ಅಂಥೇಳಿ ಮಹಾಲಿಂಗೇಶ್ವರಿಗೆ ಬಂದಿದ್ದೀವಿ. ಇದು ನಮ್ಮ ಊರೊಳಗಿರುವಂಥ ದೇವಸ್ಥಾನ. ನಾನು ಹಿಂದಿನ ವಿಡಿಯೋದಾಗೂ ತೋರಿಸೇನಿ. ಈ ಊರಿಗೆ ಹೆಸರು ಬಂದಿರೋದೇ ಈ ದೇವರಿಂದ್ರನ ಮಹಾಲಿಂಗೇಶ್ವರರು. ಅದಕ್ಕೆ ನಮ್ಮ ಊರ ಹೆಸರು ಮಹಾಲಿಂಗಪುರ ಅಂತ ಹೆಸರುವಾಸಿಯಾಗೈತಿ. ಇದು ದೊಡ್ಡ ದೇವಸ್ಥಾನ, ಹಳೆಯ ದೇವಸ್ಥಾನ. ಹಿಂದೂ ಇದ್ರ ಬಗ್ಗೆ ನಾನು ದೇವಸ್ಥಾನದ ಬಗ್ಗೆ ಸಾಕಷ್ಟು ವಿಡಿಯೋಗಳು ಮಾಹಿತಿಗಳನ್ನ ನೀಡೀನಿ. ನನಗೆ ತಿಳಿದಷ್ಟು ವಿವರಣೆಯನ್ನು ಕೊಟ್ಟಿದ್ದೀನಿ. ನಾವು ದೇವ್ರಿಗೆ ಸೋಮವಾರ ದಿನ ಭಾಳ ರಶ್ ಇರ್ತೈತಿ. ಸುತ್ತಲ 10 ಹಳ್ಳಿ ಅಂದ್ರೆ ಸುತ್ತಮುತ್ತಲಿರೋ ಹಳ್ಳಿ ಜನ, ತೋಟಪಟ್ಟಿ ಇರೋರು, ಊರಾಗಿನವರು ಎಲ್ಲರೂ ಬಂದಿರ್ತಾರೆ. ಸೋಮವಾರ ಜಲ್ದಿನ ಬಂದು ಹೋಗ್ತಾರೆ. ಮತ್ತು ಇನ್ನೊಂದು ಏನಂದರೆ, ಇಲ್ಲಿ ಪ್ರತಿಯೊಬ್ಬರು ಉದ್ಯೋಗಕ್ಕೆ ಹೋಗೋಕ್ಕಿಂತ, ಅವ್ರವ್ರ ಕೆಲಸಕ್ಕೆ ಹೋಗೋಕ್ಕಿಂತ ಮೊದಲು ಇಲ್ಲಿ ಮಹಾಲಿಂಗೇಶ್ವರಿಗೆ ಬಂದು ನಮಸ್ಕಾರ ಮಾಡೇನ ತಮ್ಮ ಕೆಲಸಗಳಿಗೆ ಹೋಗ್ತಾರೆ. ಅಷ್ಟು ಭಕ್ತಿಯಿಂದ ಇಲ್ಲಿ ದೇವ್ರಿಗೆ ನಡ್ಕೋತಾರೆ ಮಹಾಲಿಂಗೇಶ್ವರರಿಗೆ. ಮತ್ತು ಇಲ್ಲಿ ಬಾನ ಹೋಳಿಗೆ ಅದು ಏನಿಲ್ಲ, ಕಾಯಿ ಕಪ್ರ ಅಷ್ಟ ತೊಗೊಂಬಂದಿರ್ತಾರೆ. ಅಷ್ಟ ಅಂತ ಎಲ್ಲ ಹಬ್ಬಗಳ್ದಾಗೂ ಕಾಯಿ ಕಪ್ರ ತೊಗೊಂಡು ಕಾಯಿ ಕಪ್ರನ ಮೇನ್ ಅಂತಿಲ್ಲಿ ಉಳಿಸ್ಕೊಂಡು ಹೋಗಿರ್ತಾರೆ. ಸೋಮವಾರ ದಿನ ಅಂತೂ ಸಿಕ್ಕಾಪಟ್ಟೆ ರಶ್. ಜಟ ತೊಳೆದಿದ್ದಾಗ ಜಟ ತೊಳೆದು ತೀರಾ ರಶ್ ಇರ್ತೈತಿ. ಜಟದ ಬಗ್ಗೆ ಅದು ನಾನು ಹಿಂದನ ಹೇಳೀನಿ. ದೊಡ್ಡ ದೇವಸ್ಥಾನ ಐತಿ. ಜಾತ್ರೆ ಅಂತೂ ವಿಜೃಂಭಣೆಯಿಂದ 3 ದಿನ ಸತತವಾಗಿ ಆಗ್ತೈತಿ. 2 ದಿನ ತೇರು ಎಳಿತೈತಿ. ಭಯಂಕರ ದೊಡ್ಡ ಪ್ರಮಾಣದ ಜಾತ್ರೆ ಅಂತಲೇ ಹೇಳ್ಬೋದು. ದೊಡ್ಡ ತೇರ ಒಂದಿನ ಹಗಲಿ ಒಂದಿನ ರಾತ್ರಿ ಎಳಿತಾರೆ. ಅಷ್ಟು ದೊಡ್ಡದಾಗ್ತೈತಿ ಜಾತ್ರೆ. ಈ ಸೆಪ್ಟೆಂಬರ್ದಾಗನೇ ಆಗ್ತೈತಿ. ಜೋಕ್ಯಾನ್ ಹುಣ್ಣಿಮೆ ಅಂತಾರಲ್ಲ ಆವಾಗ. ಇದೇ ನೋಡ್ರಿ ನಮ್ಮ ಮಹಾಲಿಂಗೇಶ್ವರ ದೇವಸ್ಥಾನ ದೇವರು. ಇದು ಪೂರ ಗರ್ಭಗುಡಿ ಒಳಗಿಂದ್ರನ ನಿಮ್ಗೆ ತೋರಿಸಿದ್ನಿ. ಇವಾಗೆಲ್ಲ ಇನ್ನೂ ಅದ್ರ ಕೆಲಸ ಕಟ್ಟಡಗಳ ಅವು ಇವು ಚಾಲೂನೇ ಇರ್ತಾವೆ. ಮತ್ತು ಪ್ರತಿಯೊಂದು ಹಬ್ಬಗಳೊಳಗೆ ಪ್ರತಿಯೊಂದು ದಿನದಾಗ ಇಲ್ಲಿ ಪ್ರತಿಯೊಂದು ಆಚರಣೆಗಳ ಭಾಳ ಚಂದ ಆಚರಿಸ್ತಾರೆ. ಭಾಳ ಚಂದ ಅಂದ್ರೆ ಅದೇನು ಹೇಳಕ್ಕೆ ಸಾಲದ, 2 ಕಣ್ಣು ನೋಡಕ್ಕೆ ಸಾಲದ. ನಮ್ಮ ಮನೆಯವ್ರು ನಂಗೆ ಅಂತಿರ್ತಾರೆ ಅವಾಗವಾಗ, ನಿಮ್ಮೂರ ಧಾರ್ಮಿಕ ಕ್ಷೇತ್ರ ಇರುವಂಥ ಊರೈತಿ, ಅಲ್ಲಿ ಪ್ರತಿಯೊಂದು ಹಬ್ಬ ಹುಣ್ಣಿಮೆ ಈ ಥರ ಉತ್ಸವಗಳ ಆಚರಣೆಗಳ ಭಾಳ ಚಂದ ಆಕ್ಕವು ಅಂತ ಅವಾಗ ಹೇಳತ್ತಿರ್ತಾರೆ ನಂಗೆ. ಆ ಊರಾಗಿರೋರು ಪುಣ್ಯ ಮಾಡಿರೋ ಬೇಕು ಅಂಥೇಳಿ ಅಷ್ಟು ಭಯಭಕ್ತಿ ನಂಬಿಕೆಯಿಂದ ಆಚರಣೆ ಮಾಡ್ತಾರೆ. ಜಟ ತೊಳೆಯುವಂಥ ಕೋಲೆ ಐತಿ. ಹಿಂದೆ ಭಾಳ ಆ ಕಡೆ ಒಳಗೆ ಹೋಗಬೇಕಾಗಿತ್ತು. ನಂಗೆ ನೆನಪಾನ ಆಗಲಿಲ್ಲ. ಒಳಗಿನ ಸೈಡೆಲ್ಲ ಹೋಗಿ ನಿಮಗೆ ತೋರಿಸ್ಬೇಕಾಗಿತ್ತು ನಾನು. ಈ ಕಡೆ ಒಂದು ಬಾಗಿಲಿತ್ತು. ಪ್ರತಿ ಸಲ ಬಂದಾಗೂ ಅದು ನೆನಪಾಗಂಗಿಲ್ಲ. ಇಷ್ಟ ದೇವ್ರ ದರ್ಶನ ತೊಗೊಂಡು ಬಂದುಬಿಡ್ತೀವಿ. ಆಮೇಲೆ ಮಹಾಲಿಂಗೇಶ್ವರ ಗುಡಿ ಅಂತ ನಾವು ನೆಕ್ಸ್ಟ್ ಚೆನ್ನಗಿರೀಶ್ವರ ಗುಡಿಗೆ ಬಂದೆವು. ಇದು ಚೆನ್ನಗಿರೀಶ್ವರ ಗುಡಿ. ಇಲ್ಲಿನೂ ಪೂಜೆ ಬೆಳಗಿನ ಆಗಿರ್ತೈತಿ. ಪೂಜೆ ಮಾಡಿ ಬಾಗಿಲು ಹಾಕ್ಕೊಂಡು ಹೋಗಿರ್ತಾರೆ. ಇಲ್ಲಿ ಅಷ್ಟೊಂದು ಪೂಜೆ ಪುನಸ್ಕಾರಗಳ ಇದನ್ನು ನಡೆಯಂಗಿಲ್ಲ. ಈ ದೇವ್ರ ಗುಡಿ ಒಳಗೆ ಬೆಳಗ್ಗೆ ಪೂಜೆ ಮಾಡಿಬಿಟ್ಟಿರ್ತಾರೆ. ಇದಕ್ಕೆ ಬಾಗಿಲು ಹಾಕ್ಕೊಂಡು ಹೋಗಿರ್ತಾರೆ. ಇದು ಸಿದ್ಧಗಂಗಾ ಆಯಿ ಅಂತ ಕರೀತಾರೆ. ಸಿದ್ಧಗಂಗಾ ಈ ದೇವಿಗೆ 2 ಮಕ್ಕಳು ಅದಾವೆ ನೋಡಿರ್ಬೇಕು ನೀವು. ಚಿಕ್ಕ ಕಾಣಿಸತ್ತವು ಅವರ ಮಕ್ಕಳಂತ. ಹಿಂದಿನಿಂದ್ರು ನಾವು ಸಣ್ಣವರಿದ್ದಾಗಿನ ಹೇಳ್ಕೊತ ಬಂದಿರ್ತಿದ್ರು. ಬೆಳಗ್ಗೆ ಅಣ್ಣ ತಮ್ಮಗೆ ಭೇಟಿಯಾಗಕ್ಕೆ ಸಿದ್ಧಗಂಗಾ ಅವರ ತಂಗಿ ಅಂತ ಆರತಿ ತಗೊಂಡು ತನ್ನ 2 ಮಕ್ಕಳನ್ನು ಕರ್ಕೊಂಡು ಬಂದು ಬೆಳಗಿನ ಜಾವ ನಸಕ್ನಾಗ ಸೂರ್ಯೋದಯಕ್ಕಿಂತ ಮೊದಲು ಬಂದ ಅಣ್ಣ ತಮ್ಮಗೆ ಭೇಟಿಯಾಗಿ ಹೋಗ್ತಾಳ ಅಂಥೇಳಿ ಹಿಂದೆ ನಿಂತು ಮಾತಾಡ್ತಿದ್ರು. ಅಂದ್ರೆ ಭಾಳ ಹಿಂದೆ ಸಣ್ಣವರಿದ್ದಾಗೆಲ್ಲ ಇದನ್ನೆಲ್ಲ ಕೇಳಿದ್ದೀವಿ ನಾವು. ಗೊತ್ತಿಲ್ಲ, ಆ ಥರ ಘಟನೆಗಳ ನೋಡಿದವರು, ಸಾಕ್ಷಿಯಾಗಿದ್ದವರು ಅದನ್ನೆಲ್ಲ ಹೇಳಿದರು. ಮತ್ತು ಅಲ್ಲಿಂದ ನಾವು ಬರ್ಬೇಕಾರೆ ಹಾದಿ ಒಳಗೆ ಊರಿಂದ ಯಾವಾಗ ಬರ್ಬೇಕಾದ್ರು ಒಂದೊಂದು ಸಲ ಹಾದು ಹೋಗ್ಬೇಕಂತ ಹೊಲಕ್ಕೆ ಬಂದಿರ್ತೀವಿ. ಹೊಲದಾಗ ಹಿಂದಿನ ವಿಡಿಯೋದಾಗ ತೋರ್ಸೇನಿ ಚೆಂಡು ಹೂವು ಹಾಕಿದ್ರು. ಭಾಳ ಆಗಿದ್ದು ಚೆಂಡು ಹೂವಿನ ಗಿಡ. ಈಗ ಅವನ್ನೆಲ್ಲ ಕಿತ್ತಗದ ಸುಲ್ಗಾಯಿ ಹಾಕ್ಯಾರಂತ. ಸುಲ್ಗಾಯಿ ಇನ್ನೂ ಸಣ್ಣ ಇದ್ದು. ಈಗ ಅಲ್ಲಿಂದ ಇಲ್ಲೊಂದು ಹಾಕಿದ್ರು ಕಾಲಿಗೆ ಬೀಳ್ತೈತಿಲ್ಲ ಹೊಲ ಅಂತ, ಏನಾರೇ ಹಚ್ಚೋ ಮಠ ಅಂಥೇಳಿ ಸುಲ್ಗಾಯಿ ಒಂದು ತಗೋಬೇಕಂತ ನಾನು ಕಡ್ಲಿಪಲ್ಲಿ ಹರಿಯಾಕತ್ತಿದ್ನಿ. ನಾ ಕಡ್ಲಿಪಲ್ಲಿ ಹೊರಗಿಂದ ಮಾರ್ಕೆಟ್ ಒಳಗಿಂದ ಇಷ್ಟ ಆಗಂಗಿಲ್ಲ, ನಂಗೆ ತರೋದು ಭಾಳ ಕಡಿಮೆ.
ಇಲ್ಲೇನ ಕುಡಿ ಕುಡಿ ಅಂತಾರಲ್ಲ, ಹರ್ಕೊತೀನಿ. ನನಗೂ ಅಷ್ಟು ಗೊತ್ತಿಲ್ಲ ಅದನ್ನ ಹೆಂಗೆ ಹರಿತಾರೋ ಏನು ಅಂತೇಳಿ. ನೋಡಬೇಕು, ನಮ್ಗೆ ಕುಂಡ್ರಾಕು ಬರುವಾತಾಗಿತ್ತು. ಅದಕ್ಕೆ ಸ್ವಲ್ಪ ಸ್ವಲ್ಪ ತುದಿ ಹರ್ಕೊತೀನಿ. ಅರ್ಜೆಂಟ್ ಬೇರೆ ಮಾಡತ್ತಿದ್ರು ನಮ್ಮ ಮನೆಯವ್ರ, ಲೇಟ್ ಆಗ್ತೈತಿ, ಹೋಗುನು ಬಾ ಅಂಥೇಳಿ. ಒಂದೊಂದು ಕಡ್ಲಿನೂ ಆಗಿದ್ದು, ಸುಲಗಾಯಿನೂ ಆಗಿದ್ದು. ಇನ್ನೊಂದು ಸ್ವಲ್ಪ ದಿನ ಬಿಟ್ಟರೆ ಕಡ್ಲೆ ಆಗ್ತಾವೆ. ಹೋದ ವರ್ಷವೂ ಭಾಳ ಆಗಿದ್ದು, ಕೊಟ್ಟು ಕಳಿಸ್ತಿದ್ರು. ಹೋದಾಗ ಒಮ್ಮೆ ನಾವು ತೊಗೊಂಬರ್ತಿದ್ವಿ. ಈಗೇನಿಲ್ಲ, ಹೂ ಅದು ಎಲ್ಲ ತೆಗೆದ್ಮೇಲೆ ಮತ್ತೇನಾರು ಹಚ್ಚು ಮಠ ಅಂಥೇಳಿ ಇಲ್ಲೊಂದು ಕಡ್ಲಿ ಒಗ್ದಾರಂತ. ಸ್ವಲ್ಪ ಕಡ್ಲಿ ಒಂದು ಚೂರು ಎದ್ದಿದ್ದು. ಅಲ್ಲಿಂದ ಬರ್ಬೇಕಾರೆ ವಿಶು ಕಬ್ಬಿನ ಹಾಲು ಬೇಕಂತೇಳಿ ಅಳಾಕ್ತಿದ್ದ. ಅಂದ್ರೆ ಅಲ್ಲೇ ನಮ್ಮ ಹೊಲದ ಕಡೆನ ಹೈವೇ ಮೇಲೆನ, ಮುಂದೆ ಹೈವೇ ಮೇಲೆ ಕಬ್ಬಿನ ಹಾಲು ಮಾರಾತಿದ್ರು. ನಾವು ದೂರಿಂದ ಬಂದಿದ್ದೀವಿ, ಕುಡಿಬೇಕನ್ಸಿತ್ತು. ಒಂದು ಸ್ವಲ್ಪ ಕುಡಿದ ಹೋದ್ರೆ ಆಯ್ತಂತ. ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ, ಹೋಗೋಷ್ಟ್ರಾಗ ನಮ್ಮ ಮನೆಯವರು ಲ್ಯಾಪ್ಟಾಪನ್ನು ಆರ್ಡ್ರ್ ಮಾಡಿದರು. ಫ್ಲಿಪ್ಕಾರ್ಟ್ ಒಳಗೆ ಲ್ಯಾಪ್ಟಾಪ್ ಆರ್ಡ್ರ್ ಮಾಡಿದರು. ಅವರು ನಮ್ಮ ಮನೆಗೆ ಬಂದ ನಾವು ಇಲ್ಲ ಅನ್ನೋ ಕಾರಣಕ್ಕಾಗಿ ವಾಪಸ್ ಅದು ಅವ್ರದ್ದು ಗೋಡೌನ ಅಲ್ಲಿ ಹೋಗಿತ್ತಂತದ ಫ್ಲಿಪ್ಕಾರ್ಟ್ದವರು. ನಮಗೆ ಬರ್ಬೇಕಾರೆ ಪದೇ ಕಾಲ್ ಮಾಡತ್ತಿದ್ರು, ಜಲ್ದಿ ಬನ್ನಿರಿ, ತೊಗೊಂಡು ಹೋಗ್ರಿ ಅಂಥೇಳಿ. ಆಯ್ತು ಅಂತೇಳಿ ನಾವು ಅದಕ್ಕೆ ಅರ್ಜೆಂಟಾಗಿ ಈ ವಸ್ತುವಿನ ಸಂಬಂಧ ಓಡೋಡಿ ಹಂಗಾಯಿತು. ಬಂದು ಇಲ್ಲೇನ ನಾವು ಕಲೆಕ್ಟ್ ಮಾಡ್ಕೋಗ್ತಿದ್ವಿ. ಕ್ಯಾಶ್ ಆನ್ ಡೆಲಿವರಿ ಇತ್ತು. ನಮ್ಮ ಮನೆಯಾಗ ಲ್ಯಾಪ್ಟಾಪ್ ಕಂಪ್ಯೂಟ್ರ್ ಇತ್ತು. ಅದು ಸ್ವಲ್ಪ ಡ್ಯಾಮೇಜ್ ಇದನ್ನು ಆಗಿದ್ದ ಕಾರಣಕ್ಕಾಗಿ ಅದನ್ನು ಬಿಟ್ಟು ನಮ್ಮ ಮನೆಯವ್ರು ಬೇರೆದನ್ನು ಆರ್ಡ್ರ್ ಮಾಡಿದರು. ಅದಕ್ಕೆ ಸಾಮಾನುಗಳ ವಸ್ತುಗಳು ಇದಕ್ಕೆಲ್ಲ ನನಗೆ ಜಾಸ್ತಿ ದುಡ್ಡು ವೇಸ್ಟ್ ಮಾಡೋಕೆ, ಇದಕ್ಕೆಲ್ಲ ಅಮೌಂಟ್ ಹಾಕೋಕೆ ನನಗೆ ಒಂಚೂರು ಇಷ್ಟ ಇರೋಂಗಿಲ್ಲ. ಮತ್ತೇನು ಮಾಡೋದು, ನಮ್ಮ ಮನೆಯವ್ರು ಹೇಳಿರೋ ಕೇಳಂಗೂ ಇಲ್ಲ. ಅವಶ್ಯಕತೆ ಇರ್ತೈತಿ ಅಂತಾರೆ. ಅದು ಕಂಪ್ಯೂಟ್ರನ್ನ ಅಷ್ಟೇ ಚಲೋನೇ ಇತ್ತು. ಸ್ವಲ್ಪ ಶಟ್ ಡೌನ್ ಆಗಾಗ್ತೈತೆ ಅನ್ನೋ ಕಾರಣಕ್ಕಾಗಿ ಅದನ್ನು ಬಿಟ್ಬಿಟ್ರೆ, ರಿಜೆಕ್ಟ್ ಮಾಡಿಬಿಟ್ರೆ. ಇನ್ನು ಅದು ಬಂದಷ್ಟಕ್ಕೆ ಕೊಟ್ಬಿಟ್ರೆ ಆಯಿತು. ಅದನ್ನು ಕೊಡೋದು ಬೇಡ ಏನ ಅಂತ ಹೋಗೋದು ಬಿಡ್ತಾರೆ ಮೂಲಿಗೆ, ಹಂಗೆ ಆಗಿಬಿಡ್ತೈತಿ. ಎಲ್ಲ ಚೆಕ್ ಮಾಡಿ ಇದು ಮಾಡತ್ತಿದ್ರು. ಹೊಸದ ಕಂಪ್ಯೂಟ್ರನ್ನ ಇರಲಿ ಅಂಥೇಳಿ. ಮತ್ತು ಹಿಂದಿನ ಲ್ಯಾಪ್ಟಾಪ್ನು ಅದು ಸ್ವಲ್ಪ ಏನೋ ಆಗಿತ್ತಂತ. ಅದಕ್ಕೆ ಅದು ಬೇಡ, ಎರಡು ತೆಗೆದುಬಿಟ್ರೆ ಆಯ್ತು, ಹೊಸ ತೊಗೊಂಡ್ರೆ ಆಯ್ತಂತ. ನನಗೆ ಅಮೌಂಟನ್ನು ಗೋಲ್ಡಿಗೆ ಹಾಕೋಕೆ ಜಾಸ್ತಿ ಇಷ್ಟಪಡ್ತೀನಿ. ಈ ಥರ ಎಲ್ಲ ಪಾಲ್ತು ಸಾಮಾನುಗಳಿಗೆ ದುಡ್ಡು ಹಾಕೋಕೆ ನನಗೆ ಒಂಚೂರು ಇಷ್ಟ ಇರೋಂಗಿಲ್ಲ. ಗೋಲ್ಡಿಗೆ ಹಾಕಿದ್ರೆ ಅದು ನಮಗೆ ಡಬಲ್ ಅಮೌಂಟೂ ಆಗ್ತೈತಿ. ಅದು ಇನ್ವೆಸ್ಟ್ಮೆಂಟ್ ಅಂಥೇಳಿ, ಅದು ಯಾವತ್ತೂ ದುಡ್ಡು ಎಲ್ಲಿ ಹೋಗಂಗಿಲ್ಲ, ಅದು ನಮ್ಮ ಹತ್ರನೇ ಇರ್ತೈತಿ. ಅದನ್ನು ನಾವು ವಾಪಸ್ ಕೊಟ್ಟರು ಮತ್ತು ನಮಗೆ ಮುಂದೆ ಅವಶ್ಯಕತೆ ಬಿದ್ದಾಗ ಇಟ್ಟರು ಅದೊಂದು ನಮಗೆ ಹೆಲ್ಪ್ ಆಗ್ತೈತಿ. ಅದಕ್ಕೆ ನಂಗೆ ದುಡ್ಡು ಹಾಕೋಕೆ ಇಷ್ಟ. ಅದು ಬಿಟ್ಟು ನನಗೆ ಇದಕ್ಕೆಲ್ಲ ಒಂಚೂರು ಇಷ್ಟ ಆಗಂಗಿಲ್ಲ. ನಮ್ಮ ಮನೆಯವ್ರು ಎಲ್ಲನೂ ಅದನ್ನ ತೊಗೊಂಡು ತಿನ್ನೋಕೆ ಆಗ್ತೈತೇನು, ಬಂಗಾರನ ತೊಗೊಂಡು ಬಳಸೋಕ್ಕಾಗ್ತೈತೇನು, ಇವೆಲ್ಲ ಅವಶ್ಯಕತೆ ಇರುವಂಥ ವಸ್ತುಗಳ ತೊಗೊಳಬೇಕು. ಫ್ಯೂಚರ್ ಒಳಗೆ ಮಕ್ಳಿಗೂ ಯೂಸ್ ಆಗ್ತಾವೆ ಅನ್ನೋ ಕಾರಣಕ್ಕಾಗಿ ಅವರು ಐ ಡೋಂಟ್ ಕೇರ್ ಅನ್ನಂಗೆ ಮಾಡಿಬಿಡ್ತಾರೆ. ನಾ ಇದ್ರ ಬಗ್ಗೆ ಎಲ್ಲ ವಿವರಿಸಿ ಹೇಳಾಕತ್ರು ತೊಗೊಂಡು ಮೊದ್ಲನ್ನ ಆರ್ಡ್ರ್ ಮಾಡ್ಯಾನ, ಅದು ಬಂದತ್ತೇಳ ತೊಗೊಂಡಿವು ರೈಟ್ ಅಂತಾರೆ. ಮತ್ತು ಓಂಕಾರ್ಗೂ ಖುಷಿ ಆಯ್ತು, ಬೇರೆ ತೊಗೊಂಡಿವು ಅನ್ನಂತಲೇ. ಅಲ್ಲೇ ಕಾಲ್ ಮಾಡಿ ಯಾವ ಕಂಪ್ನಿ ಇದ್ರಿ, ಏನೈತ್ರಿ, ಏನು ಫ್ಯೂಚರ್ ಐತಿ, ನೀವು ಇಲ್ಲಿ ಮಂಗಳೂರು ಬರುವಾಗ ಅದನ್ನು ತೊಗೊಂಬರ್ರಿ ಅಂತೇಳಿ ಅವನು ವೇಟ್ ಮಾಡತ್ತಿದ್ದ, ತೊಗೊಂಬರ್ರಿ ಅಂತ. ಆಯ್ತಳಪ್ಪ ತರ್ತೀನಿ ಅಂತಂದ್ರೆ ನಮ್ಮ ಮನೆಯವರು. ಮನೆಗೆ ಬಂದ ಪೂಜೆ ಎಲ್ಲ ಮಾಡಿ, ಹೊಸ ವಸ್ತು ಏನೇ ತೊಗೊಂಡ್ರು ಪೂಜೆ ಮಾಡಿ ನಾವು ಚಾಲೂ ಮಾಡ್ತೀವಿ. ಏನು ಅದು ಸಣ್ಣದಾಗಿರಲಿ ದೊಡ್ಡದಾಗಿರಲಿ ಏನೇ ಇದ್ರೂ ಪ್ರತಿಯೊಂದನ್ನು ತೊಗೊಂಬಂದು ಪೂಜೆ ಮಾಡಿ ಅವಂಗೆ ತೋರಿಸಿದ್ರೆ ಆಯಿತು. ಹೋಗಿ ಮುಂದೆ ತೊಗೊಂಡು ಹೋಗಿ ಹಂಗೆ ತೋರಿಸಿದ್ರೆ ಆಯಿತು ಅಂತ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಗೆ ಹೆಂಗೆ ಅನಿಸಿತ್ತು, ಏನು ಅನಿಸಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸ್ರಿ. ಆಮೇಲೆ ಮನೆಗೆ ಬಂದಮೇಲೆ ಇದನ್ನು ಓಪನ್ ಮಾಡಾಕತ್ತಿದ್ರು. ಬಂದ ತಕ್ಷಣ ವಿಷುನು ಅಷ್ಟೇ ಕಾಯತ್ತಿದ್ದ. ನೋಡ್ನು ಹೆಂಗೈತ್ರಿ ಅಂತ. ಅವಂಗೇನು ಅಷ್ಟೆಲ್ಲ ಇನ್ನು ಅದ್ರದ್ದು ತಲೆ ಕೆಡಿಸ್ಕೊಳಂಗಿಲ್ಲ. ಅವ್ಗೆ ಯೂಸ್ ಆಗೋದಿದ್ರೆ ಮಾತ್ರ ಅವ್ನು ತಲೆ ಕೆಡಿಸ್ಕೊತಾನು. ಅವರು ಒಂದ್ಸತಿ ಮುಟ್ಟಬೇಡ ಇದನ್ನು ಹಂಗೆ ಹಿಂಗೆ ಅಂತ ಕಂಪ್ಯೂಟ್ರದು ಹಿಡಿಗೊಡಿಸ್ತಿರ್ಲಿಲ್ಲ. ಹ್ಞೂ ಅಂತೇಳಿ ಆ ಕಡೆ ಹೋಗಂಗೆ ಇಲ್ಲ. ಆ ಕಡೆ ಏನೂ ಉಸಾಬರಿ ಮಾಡಂಗಿಲ್ಲ. ಅವ್ನು ಸುಮ್ಮನೆ ದೂರ ಕೂತ್ಬಿಡ್ತಾನೆ. ಓಂಕಾರ್ಗೆ ಏನೂ ಕಲಿಸೋದು ಬೇಡ, ಅವ್ನು ಯಾವ ಕ್ಲಾಸಿಗೂ ಹೋಗೋದು ಬೇಡ. ಕಂಪ್ಯೂಟ್ರ್ ಆಗಲಿ ಲ್ಯಾಪ್ಟಾಪ್ ಆಗಲಿ ಪಟ್ ಚಕ್ ಅಂತ ಓಪನ್ ಮಾಡಿ ಇದು ಮಾಡ್ತಾನೆ. ಅವ್ರ ಅಪ್ಪಗೂ ಅವ್ನು ಹೇಳ್ಕೊಡ್ತಿರ್ತಾನೆ, ಹಿಂಗೆ ಮಾಡ್ಬೇಕ್ರಿ, ಹಿಂಗೆ ಇದನ್ನು ಇದು ಅಂಥೇಳಿ ಪಟ ಅಂತ ಫುಲ್ ಅವ್ನಿಗೇನು ಯಾವ ಕ್ಲಾಸ ಏನೂ ಬೇಡ. ಅದೇ ಹೇಳತ್ತೀನಿ ನಮ್ಮ ಮನೆಯವ್ರಿಗೆ, ಓಂಕಾರ ಇದ್ರೆ ಅವನ ನಿಮ್ಗೆ ಎಷ್ಟೊಂದು ವಿಷಯಗಳನ್ನ ಹೇಳ್ಕೊಡ್ತಿದ್ರಿ, ಕಲಿಸ್ತಿದ್ದಂತ. ನಿಜ ಎಷ್ಟೊಂದು ವಿಷಯಗಳ ಕಂಪ್ಯೂಟರ್ ಒಳಗೆ ನಾಲೆಜನ್ನು ಅವ್ರ ಅಪ್ಪ ಅವ್ರಿಗೆಲ್ಲ ಗೊತ್ತೈತೆ ಅಂದ್ರೂ ಕೆಲವೊಂದು ವಿಚಾರಗಳನ್ನ ಅವನ ಹೇಳ್ಕೊಟ್ಟಿರ್ತಾನೆ ಪ್ರತಿಯೊಂದನ್ನು. ಹಿಂಗೆ ಹಂಗೆ ಅಂಥೇಳಿ ಸೋಷಿಯಲ್ ಮೀಡಿಯಾದಾಗ ಭಾಳನ ತಲೆ ಶಾರ್ಪ್ ಐತೆ ಒಂದು ಹೇಳ್ಕೊಡ್ತಿರ್ತಾನೆ. ಈಗ ನಾ ಹೇಳತ್ತೀನಿ, ಈಗ ಮಂಗ್ಳೂರಿಗೆ ಒಯ್ಯಿರಿ ನೀವು, ಎಲ್ಲ ಹೆಂಗೆ ಪಟ್ ಅಂತ ಹೆಂಗೆ ಆಪ್ರೇಟ್ ಮಾಡ್ತಾನೆ ನೋಡ್ರಿ ಅಂತ ಹೇಳತ್ತಿದ್ನಿ. ಇದ್ರೆ ಇನ್ನೂ ಜಾಸ್ತಿ ಖುಷಿ ಪಡ್ತಿದ್ದ ಅಂಥೇಳಿ. ಕಂಪ್ಯೂಟ್ರ್ ಅದು ಭಾಳ ಇದ್ದಾಗ ಎಲ್ಲನೂ ಭಾಳ ಕೈ ಕೊಡತ್ತಿದ್ದು. ಜಾಸ್ತಿ ಅವ್ನಿಗೆ ಓಪನ್ ಮಾಡೋಕೆ ಸಾಧ್ಯನೇ ಆಗುವತ್ತಾಗಿತ್ತು.
ಪದೇ 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 ಶಟ್ ಡೌನ್ ಆಗಾಕ್ತೈತಿ. ಏನಾಗಿತ್ತು ಏನೋ ಗೊತ್ತಿಲ್ಲ. ಹೀಗಾಗಿ ಇನ್ನೇನು ಅದನ್ನು ಕೊಟ್ಟು ಬಿಡ್ಬೇಕು ಅನ್ನೋದು ಪ್ಲ್ಯಾನ್ ಐತಿ. ಕಂಪ್ಯೂಟ್ರ್ ಸುಮ್ಮನೆ ಜಾಗ ಹಿಡ್ಕೊಂಡು ಕುಂತೈತಿ. ಎಷ್ಟು ಸತಿ ರಿಪೇರಿ ಮಾಡಿಸಿರೋ ಹಂಗಾನ ಆಗಾಕತ್ತಿತ್ತು. ಲ್ಯಾಪ್ಟಾಪ್ನು ಅಷ್ಟೇ, ಅವು ಒಂದು ಏನಾರು ಮಿಸ್ಟೇಕ್ ಆಯ್ತಂದ್ರೆ ಪದೇ ಪದೇ ಅವು ಕೈ ಕೊಡಾಕತ್ಬಿಡ್ತಾವೆ. ಅದಕ್ಕೆ ನಮ್ಮ ಮನೆಯವ್ರು ತಲೆ ಬೇಡ ತೆಗ್ದೇ ಬಿಟ್ರೆ ಆಯ್ತು ಅಂಥೇಳಿ ಅವ್ನು ತೆಗ್ದು ಒಗದು ಬಿಟ್ಟಾರೆ. ತೆಗೆದು ಒಗದನ್ನು ಹೊಸದನ್ನು ತೊಗೊಂಡು ಬಂದುಬಿಟ್ರು. ಈಗ ಅದು ಅವ್ರಿಗೆ ಭಾಳನೇ ಹೆಲ್ಪ್ ಆಗೈತಿ. ಈ ಕೆಲಸಗಳು ಅವ್ರಿಗೆಲ್ಲ ಇದೇ ಯೂಸ್ ಆಗ್ತಿರ್ತೈತಿ. ಇದೇ ಅವ್ರ ಕೆಲಸಗಳು. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.